ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೇವಲ ಕೆಲವೇ ದಿನಗಳಲ್ಲಿ ಅಂದರೆ ಇಲ್ಲಿ ಏಪ್ರಿಲ್ 12 2026ರಂದು ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಇಲ್ಲಿ ಎಕ್ಸಾಮ್ ನಡೀತದೆ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ. ಅದಕ್ಕೋಸ್ಕರ ತಮ್ಮೊಂದಿಗೆ ಇಲ್ಲಿ OMR ಉತ್ತರ ಪತ್ರಿಕೆಯಲ್ಲಿ ತಾವು ಯಾವ ರೀತಿಯಾಗಿ ಆನ್ಸರ್ಗಳನ್ನು ತುಂಬಬೇಕು ಅನ್ನೋದನ್ನು ತಮಗೆ ಇವತ್ತು ತಿಳಿಸಿಕೊಡ್ತಾ ಹೋಗ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡ್ತದೆ ಅಂತ ತಿಳಿಸುತ್ತಾ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ಬೋದು ಈ ವಿಡಿಯೋದಲ್ಲಿ ತಾವು OMR ಉತ್ತರ ಪತ್ರಿಕೆ, ಇದು ಕರ್ನಾಟಕ ಸರ್ಕಾರವೇ ನೀಡಿರುವಂತಹ ಒಂದು OMR ಮಾದರಿ OMR ಉತ್ತರ ಪತ್ರಿಕೆ ಆಗಿರುತ್ತದೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಾವು ಮೊದಲ ಬಾರಿಗೇ ಎಕ್ಸಾಮ್ ಬರಿತಾ ಇರೋದ್ರಿಂದ ಇದ್ರ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾಹಿತಿ ಇರುವುದಿಲ್ಲ, ಎಕ್ಸಾಮ್ ಯಾವ ರೀತಿ ಬರೀಬೇಕು ಅಂತ. ಅದಕ್ಕೋಸ್ಕರ ತಮಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಇದು ಡೈರೆಕ್ಟರೇಟ್ ಆಫ್ ಮೈನಾರಿಟೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 6th ಕ್ಲಾಸ್ ಎಂಟ್ರನ್ಸ್ ಎಕ್ಸಾಮ್ ಫಾರ್ ಅಡ್ಮಿಷನ್ ಟು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಫಾರ್ 2026-27. ಇಲ್ಲಿ OMR ಆನ್ಸರ್ ಶೀಟ್ ಅಂತಿದೆ. ಇಲ್ಲಿ ರಿಜಿಸ್ಟರ್ ನಂಬರ್ ಅಂತಿದೆ. ಇದು ರಿಜಿಸ್ಟರ್ ನಂಬರ್ ತಮ್ಮ ಹಾಲ್ ಟಿಕೆಟ್ ನಂಬರನ್ನು ಹಾಕಬೇಕಾಗುತ್ತದೆ. ಹಾಲ್ ಟಿಕೆಟಲ್ಲಿ ಬಂದಿರುತ್ತೆ ಅದು ರಿಜಿಸ್ಟರ್ ನಂಬರು. ಇನ್ನು ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್, ಈ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಅಂದರೆ ಕ್ವಶನ್ ಪೇಪರಲ್ಲಿ ಸೀರಿಯಲ್ ನಂಬರ್ ಇರ್ತದೆ, ಅದು ಆ ನಂಬರನ್ನು ತಾವಿಲ್ಲಿ ಹಾಕಬೇಕಾಗುತ್ತೆ. ಇನ್ನು ಎಕ್ಸಾಮ್ ಸೆಂಟರ್ ಕೋಡ್ ಕೂಡ ಹಾಲ್ ಟಿಕೆಟಲ್ಲಿ ಕೊಟ್ಟಿರ್ತಾರೆ, ಆ ಕೋಡನ್ನು ತಾವು ಭರ್ತಿ ಮಾಡಬೇಕಾಗುತ್ತದೆ. ಇನ್ನು ಅದರ ಕೆಳಗಡೆ ತಾವೇನು ಮಾಡಬೇಕು, ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಬ್ಲಾಕ್ ಲೆಟರ್ಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ತಾವು ಏನು ಮಾಡಬೇಕು, ತಮ್ಮ ಹೆಸರನ್ನು ಕ್ಯಾಪಿಟಲ್ ಲೆಟರ್ಸ್ನಲ್ಲೇ ಬರೀಬೇಕಾಗುತ್ತೆ. ಅದನ್ನು ಅದು ಯಾವುದೇ ಸ್ಮಾಲ್ ಲೆಟರ್ಸ್ಗಳನ್ನು ಯೂಸ್ ಮಾಡಬಾರ್ದು. ಮತ್ತು ಇಲ್ಲಿ ತಾವು ಏನು ಮಾಡಬೇಕು, ಇಲ್ಲಿ ಪೆನ್ನುಗಳನ್ನು ಯಾವ್ದು ಬಳಸಬೇಕು, ಇಲ್ಲಿ ಯಾವ ಪೆನ್ ಬಳಸಬೇಕಪ್ಪ ಅಂದರೆ ತಾವುಗಳು ಇಲ್ಲಿ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸಬೇಕಾಗುತ್ತದೆ. ಹಾಗಾದರೆ ಇಲ್ಲಿ ನೋಡ್ಬೋದು ಮೊದಲನೇದಾಗಿ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಅಂದರೆ ಯಾವುದಂದ್ರೆ ಇದು ಯಾವುದೇ ಜೆಲ್ ಪೆನ್ ಅಲ್ಲ, ಸಾಮಾನ್ಯವಾಗಿ ದಿನನಿತ್ಯ ಬಳಸುವಂತಹ ಪೆನ್ಗಳಾಗಿರ್ತವೆ. ತಾವು ಏನು ಮಾಡಿ ಇಲ್ಲಿ ಬ್ಲಾಕ್ ಪೆನ್ ಬಳಸುವುದು ಉತ್ತಮ. ನೀಲಿಗಿಂತಲೂ ಬ್ಲ್ಯಾಕ್ ಪೆನ್ ಚೆನ್ನಾಗಿ ಅದು ತಮ್ಮ OMRನ್ನು ಸ್ಕ್ಯಾನ್ ಆಗೋದ್ರಿಂದ ಚೆನ್ನಾಗಿ ಮೂಡ್ತದೆ. ಹಾಗಾಗಿ ತಾವು ಬ್ಲ್ಯಾಕ್ ಪೆನ್ನನ್ನು ಬಳಸುವುದು ಸೂಕ್ತ ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ತಾವು ರಿಜಿಸ್ಟರ್ ನಂಬರ್ ಹಾಕ್ತೀರಿ, ಅದರೊಂದಿಗೆ ಕ್ವಶನ್ ಬುಕ್ಲೆಟ್ ನಂಬರ್ ಸೀರಿಯಲ್ ನಂಬರ್ ಇರ್ತದೆ, ಕ್ವಶನ್ ಪೇಪರಲ್ಲಿ ಇರ್ತದೆ, ಆ ನಂಬರನ್ನು ಹಾಕೋತೀರಿ. ಅದು ಆದಮೇಲೆ ಇಲ್ಲಿ ಎಕ್ಸಾಮ್ ಸೆಂಟರ್ ಕೋಡನ್ನು ಹಾಕ್ಕೊಳ್ಳಿ. ಅದು ಆದಮೇಲೆ ಇಲ್ಲಿ ಕರೆಕ್ಟ್ ಮೆಥಡ್ ಯಾವ ರೀತಿ ಬರೀಬೇಕಂತ ಕೊಟ್ಟಿದ್ದಾರೆ ಅದು ನೋಡಬೇಕು. ನೇಮ್ ಆಫ್ ದ ಕ್ಯಾಂಡಿಡೇಟ್ ನೇಮ್, ನಿಮ್ಮ ಹೆಸರನ್ನು ಹಾಕ್ಕೊಡ್ರಿ. ಹಾಲ್ ಟಿಕೆಟಲ್ಲಿ ಮುದ್ರಿತ ಆಗಿರುತ್ತದೆ ನಿಮ್ಮ ನೇಮ್, ಅದನ್ನೇ ಹಾಕಿ. ಇನ್ನು ಕೆಳಗಡೆ ನೋಡ್ಬೋದು ಇನ್ವ್ಯಾಲಿಗೇಟರ್ ಸಿಗ್ನೇಚರ್ ಅಂತಿದೆ, ಅದನ್ನು ತಾವು ಅಲ್ಲಿ ಸೂಪರ್ವೈಸರ್ ಅವರು ಸಿಗ್ನೇಚರ್ ಮಾಡ್ತಾರೆ. ಇನ್ನು ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತಿದೆಯಲ್ಲ ಅಲ್ಲಿ ತಾವು ಸೈನ್ ಮಾಡಬೇಕಾಗುತ್ತದೆ. ಇನ್ನು ಆನ್ಸರ್ಗಳನ್ನು ಯಾವ ರೀತಿ ಶೇಡಿಂಗ್ ಮಾಡಬೇಕು ಅನ್ನೋದನ್ನು ತಮಗೆ ಒಂದು ಮಾಡಲ್ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಕನ್ನಡ ವಿಷಯ ಕ್ವಶನ್ ಪೇಪರ್ ನೋಡೋಣ, ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ. ಇಲ್ಲಿ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗಿ, ಕೆಂಪು ಗುಲಾಬಿಯು ನೋಡಲು ಸುಂದರ ಈ ವಾಕ್ಯದಲ್ಲಿರುವ ಗುಣವಾಚಕ ಪದ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಕೆಂಪು ಗುಲಾಬಿಯು ನೋಡಲು ಸುಂದರ ಅಂತ ಹೇಳಿದ್ದಾರೆ. ಈ ವಾಕ್ಯದಲ್ಲಿರುವ ಗುಣವಾಚಕ ಪದ ಯಾವುದು ನೋಡ್ಬೋದು. ಕೆಂಪು, ನೋಡಲು, ಗುಲಾಬಿಯು, ಸುಂದರ. ಇಲ್ಲಿ ಕೆಂಪು ಗುಲಾಬಿಯು ನೋಡಲು ಸುಂದರ ಈ ವಾಕ್ಯದಲ್ಲಿರುವಂತಹ ಗುಣವಾಚಕ ಪದ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಕೆಂಪು ಗುಲಾಬಿಯು ನೋಡಲು ಸುಂದರ ಅಂತಿದೆ. ಇದರಲ್ಲಿ ಆನ್ಸರ್ ಯಾವುದಾಗುತ್ತೆ, ಕೆಂಪು ಆಗುತ್ತೆ. ನಾನು ಇಲ್ಲಿ ಸೀಸ್ ಪೆನ್ಸಿಲ್ ಬಳಸಿದಂತೇಳಿ ತಾವು ಬಳಸಬೇಡಿ, ತಾವು ಮಾದರಿಗಾಗಿ ತಿಳಿಸ್ತಾ ಇದ್ದೇನೆ ಅಷ್ಟೇ. ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಮೊದಲನೇದಾಗಿ ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಇದೆ ನೋಡ್ರಿ, ಒಂದನೇದಕ್ಕೆ ಯಾವ್ದು ಆನ್ಸರ್ ಆಯಿತು ಅಂದರೆ ಇಲ್ಲಿ ಎ ಆಗುತ್ತದೆ. ಸೊ ಇಲ್ಲಿ ನೀಟಾಗಿ ತಾವು ಈ ರೀತಿ ಶೇಡಿಂಗನ್ನು ಮಾಡಬೇಕಾಗುತ್ತದೆ. ಒಂದನೇ ಪ್ರಶ್ನೆಗೆ ಎ ಆನ್ಸರ್ ಆಯಿತು. ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ. ಕಾವೇರಿ ನದಿಯು ತಲಕಾಡಿನಲ್ಲಿ ಹುಟ್ಟುತ್ತದೆ ಈ ವಾಕ್ಯದಲ್ಲಿರುವ ರೂಢನಾಮ ಪದ ಯಾವುದು ಅಂತ ಹೇಳಿದರೆ ನೋಡ್ಬೋದು. ಇಲ್ಲಿ ಕಾವೇರಿ, ತಲಕಾಡು, ನದಿ, ಹುಟ್ಟು ಅಂತಿದೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ, ನದಿ ಆಗುತ್ತದೆ. ಎರಡನೇ ಪ್ರಶ್ನೆ ಆನ್ಸರು ಬಿ ಆಗುತ್ತೆ. ನೋಡಿ ಇಲ್ಲಿ ಎರಡನೇದಕ್ಕೆ ಬಿ ಆಪ್ಷನ್ ಆಗುತ್ತದೆ. ಈ ರೀತಿ ನೀಟಾಗಿ ತಾವು ಶೇಡಿಂಗನ್ನು ಮಾಡಬೇಕು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಗುಂಪಿಗೆ ಸೇರದ ಪದ ಗುರುತಿಸಿ. ಸಿಹಿ, ಕಹಿ, ಕಪ್ಪು, ಬಿಳಿ, ಹಗಲು, ರಾತ್ರಿ, ನಾಡು, ನುಡಿ. ಇಲ್ಲಿ ಆನ್ಸರು ನಾಡು, ನುಡಿ ಆಗುತ್ತದೆ. ಮೂರನೇ ಪ್ರಶ್ನೆ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಮೂರನೇದಕ್ಕೆ ನೀಟಾಗಿ ಈ ರೀತಿ ಶೇಡಿಂಗನ್ನು ಮಾಡಬೇಕು ತಾವು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡೋಣ. ಹೊಲ ಪ್ಲಸ್ ಅನ್ನು ಹೊಲವನ್ನು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಲೋಪ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ಗುಣ ಸಂಧಿ. ಇದು ಆಗಮ ಸಂಧಿ ಆಗುತ್ತದೆ. ಹೊಲ ಪ್ಲಸ್ ಅನ್ನು ಇದು ವಕಾರ ಆಗಮ ಸಂಧಿ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ನಾಲ್ಕನೇ ಪ್ರಶ್ನೆ ಇಲ್ಲಿ ನೋಡ್ಬೋದು, ನಾಲ್ಕನೇ ಪ್ರಶ್ನೆ ಬಿ ಆಪ್ಷನ್ ಆಯಿತು. ಐದನೇ ಪ್ರಶ್ನೆ ನೋಡೋಣ. ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಗಿತ್ತು ಈ ವಾಕ್ಯದ ಕೊನೆಯಲ್ಲಿರಬೇಕಾದ ಲೇಖನ ಚಿಹ್ನೆ ಯಾವುದು ಅಂತ ಹೇಳಿದರೆ ಇಲ್ಲಿ ಕ್ವಶನ್ ಮಾರ್ಕ್ ಬರಬೇಕಾಗುತ್ತೆ. ಸೊ ಇಲ್ಲಿ
ಡಿ ಆಪ್ಷನ್ ಆಗುತ್ತದೆ 5ನೇ ಪ್ರಶ್ನೆ. ಇಲ್ಲಿ ನೋಡ್ಬೋದು 5ನೇ ಪ್ರಶ್ನೆಗೆ ಆನ್ಸರು ಡಿ ಆಗುತ್ತದೆ. ನೆಕ್ಸ್ಟ್ ಇನ್ನು 6ನೇ ಪ್ರಶ್ನೆ ನೋಡಿ, ಗುಂಪಿಗೆ ಸೇರದ ವಿಭಕ್ತಿ ಪ್ರತ್ಯಯ ಇರುವ ಪದವನ್ನು ಗುರುತಿಸಿ. ನದಿಯಲ್ಲಿ, ಕೊಳದಲ್ಲಿ, ತೆರೆಯ, ಸಮುದ್ರದಲ್ಲಿ. ಇಲ್ಲಿ ಅಲ್ಲಿ ಅಂತ ಬಂದಿದ್ದಲ್ಲ, ಇವು ಸಪ್ತಮಿ ವಿಭಕ್ತಿ ಆಗ್ತದೆ. ಸೊ ಇದು ಪ್ರಥಮ ಆಗುತ್ತೆ. ಸೊ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ 6ನೇ ಪ್ರಶ್ನೆ ಆನ್ಸರು ನೋಡ್ಬೋದು, ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡೋಣ. ಗೆಳೆಯನಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಚಿರಂಜೀವಿ, ತೀರ್ಥರೂಪ, ಪೂಜ್ಯ, ನಲ್ಮೇಯ ಅಂತಿದೆ. ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂದರೆ ಇಲ್ಲಿ ನಲ್ಮೇಯ ಆಗುತ್ತದೆ. 7ನೇ ಪ್ರಶ್ನೆ ಡಿ ಆಪ್ಷನ್ ನೋಡ್ಬೋದು. 7ನೇದಕ್ಕೆ ಡಿ. ಇಷ್ಟು ಹಾಕಿದರೆ ತಾವು ಇಲ್ಲಿ ತಮಗೆ 1 ಮಾರ್ಕ್ ಸಿಗುತ್ತೆ ಅದು. ನೆಕ್ಸ್ಟ್ 8ನೇ ಪ್ರಶ್ನೆ. ಸ್ಮಿತಾಗೆ ಓದುವುದರಲ್ಲಿ ತುಂಬ ಆಸಕ್ತಿ. ಈ ಹೇಳಿಕೆಯಲ್ಲಿನ ಆಸಕ್ತಿ ಪದದ ವಿರುದ್ಧಾರ್ಥಕ ಪದ. ಆಸಕ್ತಿ ಅದು ಅನಾಸಕ್ತಿ ಆಗುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ. ಉಳಿಸು ಈ ಪದದ ಪ್ರಾಸ ಪದವನ್ನು ಗುರುತಿಸಿ ಅಂತ ಹೇಳಿದರೆ ಉಳಿಸು ಅಂದರೆ ಇಲ್ಲಿ ಗಳಿಸು ಆಗುತ್ತದೆ. 9ನೇ ಪ್ರಶ್ನೆ ಸಿ ಆಪ್ಷನ್. ಈ ರೀತಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತದೆ. ನೆಕ್ಸ್ಟು ಕವನ ನೀರನ್ನು ಕುಡಿಯುತ್ತಿದ್ದಾಳೆ. ಇಲ್ಲಿ ವಾಕ್ಯ ಸೂಚಿಸುವಂಥ ಕಾಲ ಯಾವುದು ಅಂದರೆ ಅದು ವರ್ತಮಾನ ಕಾಲ, ಎ ಆಪ್ಷನ್. ಆಕಾಶ ಈ ಪದವು ಅಲ್ಲಿ ನೋಡ್ಬೋದು 10ನೇ ಪ್ರಶ್ನೆಗೆ ಯಾವ್ದು ಆನ್ಸರ್ ಆಗುತ್ತೆ ಅಂದರೆ ಎ ಹಾಕಬೇಕಿಲ್ಲಿ ನೋಡ್ರಿ. ನೆಕ್ಸ್ಟ್ 11ನೇ ಪ್ರಶ್ನೆ. ಆಕಾಶ ಈ ಪದವು ಸೂಚಿಸುವ ಸಮನಾರ್ಥಕ ಪದಗಳು ಅಂತ ಹೇಳಿದ್ದಾರೆ. ಇಲ್ಲಿ 11ನೇ ಪ್ರಶ್ನೆ ನೋಡ್ಬೋದು. 11ನೇ ಪ್ರಶ್ನೆ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ. ಗಂಡಸು ಎಂಬ ಅರ್ಥ ನೀಡುವ ಪದಗಳು ಇಲ್ಲಿ ಪುಲ್ಲಿಂಗ. ಸೊ ಇಲ್ಲಿ 12ನೇ ಪ್ರಶ್ನೆ ಎ ಆಗುತ್ತದೆ. ನೆಕ್ಸ್ಟು 13ನೇ ಪ್ರಶ್ನೆ ನೋಡ್ಬೋದು. ನದಿ ಮಧ್ಯದಿಂದ ಪ್ರತ್ಯಕ್ಷರಾದವರು ಜಲದೇವತೆ, ಶಿವ, ನದಿ ದೇವತೆ, ಗಂಗಾ ಮಾತೆ. ಇಲ್ಲಿ ಜಲದೇವತೆ ಆಗುತ್ತದೆ. ಎ ಆಪ್ಷನ್ 13ನೇ ಪ್ರಶ್ನೆ. ಇನ್ನು ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದ ಪ್ರಾಣಿ ಯಾವುದು ಅಂದರೆ ಇಲ್ಲಿ ಜಿಂಕೆ. 14ನೇ ಪ್ರಶ್ನೆ ಆಪ್ಷನ್ ಬಿ ಆಗುತ್ತದೆ. ಇಲ್ಲಿ ನೋಡ್ಬೋದು ಈ ರೀತಿ ನೀಟಾಗಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತದೆ. ಇನ್ನು ನೆಕ್ಸ್ಟು 15ನೇ ಪ್ರಶ್ನೆ ನಿಮಗೆ ಪೆನ್ನಲ್ಲಿ ತೋರಿಸ್ತೀನಿ ನೋಡ್ರಿ. ಈ ರೀತಿ ಬಾಲ್ ಪೆನ್ ಇರಬೇಕವು, ಯಾವುದೇ ಜೆಲ್ ಪೆನ್ ಇರಬಾರ್ದು. ಅಮ್ಮ ಉಪವಾಸದಿಂದ ಇರುವುದು ಮೌನ ಪಾಪುವಿಗೆ ಬೇಸರವಾಯಿತು. 15ನೇ ಪ್ರಶ್ನೆ ಎ ಆಪ್ಷನ್ ಆಗುತ್ತದೆ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನೇರವಾಗಿ ನಾನು ಪೆನ್ನಿಂದ ತೋರಿಸ್ತಾ ಇದ್ದೀನಿ. 16ನೇ ಪ್ರಶ್ನೆ. ಗಿಳಿ ಮರಿಯು ತನ್ನ ಬಳಗವನ್ನು ಕರೆದಿದ್ದು ಮಧುಫಲ ತಿನ್ನಲು. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. 16ನೇ ಪ್ರಶ್ನೆ ನೋಡ್ಬೋದು. ನೆಕ್ಸ್ಟು 17ನೇ ಪ್ರಶ್ನೆ. ಹುಂಚಿ ಹೂವು ತಿಂದಾಗ ಹಲ್ಲುಗಳು ಇಲ್ಲಿ ಜುಮ್ ಎನ್ನುತ್ತವೆ. ಸೊ ಇಲ್ಲಿ 17ನೇ ಪ್ರಶ್ನೆ ಸಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ. ಬೇವೂರು ಜನಿಸಿದ್ದು 1916ರಲ್ಲಿ. ಸೊ ಇಲ್ಲಿ ಡಿ ಆಪ್ಷನ್. ನೆಕ್ಸ್ಟು ಕರಡಿಯ ಕುಣಿತಕ್ಕಿಂತ ಮಿಗಿಲಾದದ್ದು ನರರ ಬುದ್ಧಿ. ಸೊ ಇಲ್ಲಿ 19ನೇ ಪ್ರಶ್ನೆ ಆಪ್ಷನ್ ಸಿ ಆಗುತ್ತದೆ. ಇನ್ನು ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದಿಂದ ಪ್ರಸಿದ್ಧರಾದ ವಚನಕಾರರು ಯಾರಂದರೆ ಇಲ್ಲಿ ಸಿ ಆಪ್ಷನ್ ಬಸವಣ್ಣನವರು. ಸೊ ಇಲ್ಲಿ 20ನೇ ಪ್ರಶ್ನೆ ಸಿ ಆಗುತ್ತದೆ. ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ತಾವು OMRನಲ್ಲಿ ಶೇಡಿಂಗನ್ನು ಮಾಡಬೇಕಾಗುತ್ತದೆ. ಇಲ್ಲಿ ಕ್ವಶನ್ ಪೇಪರ್ ನಂಬರ್ ಆಗಿರ್ಬೋದು, ಎಕ್ಸಾಮ್ ಸೆಂಟರ್ ಕೋಡ್ ಆಗಿರ್ಬೋದು, ಎಲ್ಲವನ್ನು ಹಾಕಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಇಂಟು ಚಿಹ್ನೆ ಹಾಕೋದಾಗಲಿ, ರೇಟ್ ಮಾರ್ಕ್ ಹಾಕೋದಾಗಲಿ, ಒಂದೇ OMRನಲ್ಲಿ 2 ರೀತಿ ಮಾರ್ಕ್ ಹಾಕೋದಾಗಲಿ, ಸ್ವಲ್ಪ ಶೇಡಿಂಗ್ ಮಾಡೋದಾಗಲಿ ಮಾಡಬಾರ್ದು. ನೀಟಾಗಿ ನಾವು ಮಾಡಿದ್ವಿ ಆ ರೀತಿಯಾಗಿ ಶೇಡಿಂಗನ್ನು ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಸರಿಯಾದ ಕ್ರಮ ಯಾವ ರೀತಿ ಇರಬೇಕಂತ ಆ ರೀತಿ ತಾವು ಫಾಲೋ ಮಾಡಿ.